ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಜೂನ್ 5 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 25 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ನಿಮಗೆಲ್ಲರಿಗೂ ಸಹ ಗೊತ್ತಿರಬಹುದು, ಕಳೆದ 20 ದಿನಗಳಿಂದ ನಮಗೆ ಯಾವುದೇ ಕ್ಲಾಸ್ಗಳನ್ನು ಮಾಡೋಕ್ಕಾಗಿರಲಿಲ್ಲ. ಸೊ ಯಾಕಂದರೆ ಸ್ವಲ್ಪ ಪರ್ಸನಲ್ ವರ್ಕ್ ಇರೋ ಕಾರಣದಿಂದಾಗಿ, ಹಾಗೆ ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಇರೋ ಕಾರಣದಿಂದಾಗಿ. ಸೊ ಅದಕ್ಕೆ ನಿಮಗೆ ಕ್ಷಮೆಯನ್ನು ಕೋರ್ತೇನೆ. ಬಟ್ ಇನ್ನು ಮುಂದೆ ಡೈಲಿ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಡೈಲಿ ಕರೆಂಟ್ ಅಫೇರ್ಸ್ ಮೀನ್ಸ್ ಇವಾಗ ಜೂನ್ 5ಇಂದ ಸೊ ಕಂಟಿನ್ಯೂ ಬಿಡದೆ ನಾವು ಕಂಟಿನ್ಯೂಸ್ಲಿ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿವರೆಗೂ ನಾವು ಮಾಡದೇ ಇರ್ತಕ್ಕಂಥ ಮೀನ್ಸ್ ಮೇ ಮಂತಿಂದು ಯಾವುದೂ ಸಹ ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಆ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ನ ನಾವು ನೋಡ್ಕೊಳ್ಳುವ. ಓಕೆ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ 6 ಮಂತಿನ ಕರೆಂಟ್ ಅಫೇರ್ಸನ್ನು ಸಹ ನೋಡ್ಕೊಳ್ಳುವ. ಯಾಕೆಂದರೆ ಇವಾಗ ಮುಂಬರ್ತಕ್ಕಂಥ RRB NTPC ಎಕ್ಸಾಮ್ ಅವರಿಗೆ ಅದು ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ RRB ಡಿ ಗ್ರೂಪ್ನ ಸೈನ್ಸಿನ ಕ್ಲಾಸನ್ನು ಸಹ ಒಂದು ಮಾಡಿಕೊಳ್ಳುವ. ಸೊ ಮ್ಯಾಕ್ಸಿಮಮ್ ನಿಮಗೆ ಒಂದು ಡೇದಲ್ಲಿ ನಿಮಗೆ 3 ಕ್ಲಾಸ್ಗಳು ಇರ್ತವೆ. ಸೊ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರುತ್ತೆ, ಆ್ಯಂಡ್ ದೆನ್ ಇನ್ನೊಂದು ಸೈನ್ಸ್ ಕ್ಲಾಸ್ ಆಗಿರುತ್ತೆ, ಆ್ಯಂಡ್ ದೆನ್ ಇನ್ನೊಂದು GK ಕ್ಲಾಸ್ ಇರುತ್ತೆ. ಓಕೆ, ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾಕ್ಟರ್ ಖಲೀಲುರ್ ರೆಹಮಾನ್ ಅವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಯಾವ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ. ಸರ್ ಸೊ ಮೀನ್ಸ್ ಈ ಒಂದು ಪ್ರತಿ ವರ್ಷ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಒಂದು ಸಭೆ ನಡೀತದೆ. ಎಲ್ಲಿ ನಡೀತದೆ ಇದು? ಸೊ ಇದು ಪ್ರತಿ ವರ್ಷ ನಡೀತಕ್ಕಂಥದ್ದು ಅಮೆರಿಕಾದಲ್ಲಿ, ಯಾವುದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ನ್ಯೂಯಾರ್ಕಲ್ಲಿ ನಡೀತದೆ. ಹಾಗಾದರೆ ಈ ವರ್ಷದ ಆವೃತ್ತಿ ಎಷ್ಟನೇದಾಗಿದೆ ಅಂತ ಕೇಳಿದ್ದಾನೆ ಅಷ್ಟೇ. ಓಕೆ, ಸೊ ಎಷ್ಟನೇ ಆವೃತ್ತಿ ಆಗಿದೆ? 81ನೇ ಆವೃತ್ತಿ ಆಗಿದೆ. 81ನೇ ಅಧಿವೇಶನ, 79ನೇ ಅಧಿವೇಶನ, 80ನೇ ಅಧಿವೇಶನ, ಹಾಗೆ 82ನೇ ಅಧಿವೇಶನ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಆಪ್ಷನ್ ಎ 81ನೇ ಅಧಿವೇಶನ ಅಂತ ಹೇಳಬೇಕಾಗುತ್ತೆ. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನೇನು ಅಂತಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಫುಲ್ ಫಾರ್ಮ್. ಇದು ಎಲ್ಲಿ ನಡೀತದೆ ಪ್ರತಿ ವರ್ಷ ಅಧಿವೇಶನ? ನ್ಯೂಯಾರ್ಕಲ್ಲಿ ನಡೀತದೆ. ಸರ್ ಹೋದ ವರ್ಷ ಬೇರೆದಲ್ಲಿ ನಡೆದಿಲ್ವಾ? ಇಲ್ಲ, ನ್ಯೂಯಾರ್ಕಲ್ಲೇ ನಡೆದಿತ್ತು. ಸೊ ಅಲ್ಲಿಯ ಅಧ್ಯಕ್ಷರು ಯಾರಾಗಿದ್ರು ಸರ್? ಹಾಗಾದರೆ ಯಾವುದು ಈ ಒಂದು 80ನೇ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತ ನಿಮಗೆ ಕೇಳಬಹುದು. ಆವಾಗ ನೀವು ಹೇಳಬೇಕಾಗತ್ತೆ ಅನ್ನಲೇನಾ ಬೇರ್ವಾಕ್ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಅನ್ನಲೇನಾ ಬೇರ್ವಾಕ್ ಅಂತಕ್ಕಂತಹ ಮಹಿಳೆ 5ನೇ ಮಹಿಳೆಯಾಗಿ ಇವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಎಲ್ಲಿ? ನ್ಯೂಯಾರ್ಕಲ್ಲಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ನಿಮಗೆ ಕೇಳ್ತಾನೆ, ಇವರು ಜರ್ಮನಿಯ ಮೊದಲ ಮಹಿಳೆ, ಹಾಗೆ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ 5ನೇ ಮಹಿಳೆ ಆಗಿದ್ದಾರೆ. ಸರ್ ಹಾಗಾದರೆ ಮೊದಲನೇ ಮಹಿಳೆ ಯಾರು ಕೇಳಿದಾನೆ ಎಕ್ಸಾಮಲ್ಲಿ? ಹೌದು, ಕೇಳಿದಾನಲ್ಲ. ಯಾರಿದ್ದಾರೆ ಆ ಮೊದಲನೇ ಮಹಿಳೆ ಅಂತಂದರೆ ನಮ್ಮ ಭಾರತದ ಮಹಿಳೆ ಆಗಿದ್ದಾರೆ. ಅವರು ಯಾರು? ಈ ವಿಜಯಲಕ್ಷ್ಮಿ ಪಂಡಿತ್ ಅಂತ ಹೇಳ್ತೀವಿ. ಯಾರು? ವಿಜಯಲಕ್ಷ್ಮಿ ಪಂಡಿತ್ ಅವರು. ಹಾಗಾದರೆ ಯಾವ ವರ್ಷ, ಹಾಗೆ ಎಷ್ಟನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಂಡಿದ್ರು ಸರ್? ಕೇಳಿದಾನೆ ಅದು? ಹೌದು, ಅದನ್ನು ಸಹ ಕೇಳಿದ್ದಾನೆ. 1953ರಲ್ಲಿ 8ನೇ ಅಧಿವೇಶನ, ಯಾವುದು ಈ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ 8ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಂಡಿದ್ರು. ಯಾರು? ವಿಜಯಲಕ್ಷ್ಮಿ ಪಂಡಿತ್ ಅವರು. ಹಾಗೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ನಮ್ಮ ಭಾರತದ ಯಾವ ವ್ಯಕ್ತಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಹಿಂದಿಯಲ್ಲಿ ಭಾಷಣವನ್ನು ಮಾಡಿದರು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ 1977ನಲ್ಲಿ ಆಗಿನ ಸಮಯದಲ್ಲಿ ಇರ್ತಕ್ಕಂಥ ಮಂತ್ರಿ, ವಿದೇಶಾಂಗ ಮಂತ್ರಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ. ಸರ್ ಯಾರು? ಈ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರು. ನೆನ್ಪಿಟ್ಕೊಳ್ಳಿ, ವಿಜಯಲಕ್ಷ್ಮಿ ಪಂಡಿತ್ ಅವರ ಬಗ್ಗೆ ಸಹ ನೀವು ಪ್ರಶ್ನೆ ಕೇಳಿದ್ದಾನೆ, ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಸಹ ಪ್ರಶ್ನೆ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಕರೆಂಟ್ ಅಫೇರ್ಸಲ್ಲಿ ಹೇಳೋದಾದರೆ ಈ 80ನೇ ಅಧಿವೇಶನ ಹಾಗೆ 81ನೇ ಅಧಿವೇಶನ ಎರಡರಲ್ಲೂ ಸಹ ನಿಮಗೆ ಪ್ರಶ್ನೆ ಕೇಳ್ತಾನೆ, ಅಧ್ಯಕ್ಷತೆ ಕೇಳ್ತಾನೆ ಸ್ಪೆಷಲಿ. ಸೊ ಇಲ್ಲಿ ಯಾರು ನೆನ್ಪಿಟ್ಕೊಳ್ಳಿ ಅಂದರೆ ಈ ಒಂದು ಖಲೀಲುರ್ ರೆಹಮಾನ್ ಅವರನ್ನ ನೆನ್ಪಿಟ್ಕೊಳ್ಳಿ, ಹಾಗೆ 80ನೇದು ನೆನ್ಪಿಟ್ಕೊಳ್ಳಿ. ಯಾರು ಅಂತಂದರೆ ಈ ಅನ್ನಲೇನಾ ಬೇರ್ಬೇಕು ಅವರು ಅಂತ ಹೇಳ್ತೀವಿ ಸರ್ನಾ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ? ಯಾಕಂದರೆ ಇದ್ರ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾನೆ. ಸೊ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಜಾಸ್ತಿ ಎಕ್ಸ್ಪ್ಲನೇಷನ್. ಹಾಗಾದರೆ ಬನ್ನಿ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಎರಡನೇ ಪ್ರಶ್ನೆ? ಇತ್ತೀಚೆಗೆ PM ಸೂರ್ಯಗರ್ ಎಕ್ಸಲೆನ್ಸ್ ಪ್ರಶಸ್ತಿಗಾಗಿ ಯಾವ ರಾಜ್ಯವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. PM ಸೂರ್ಯಗರ್ ಎಕ್ಸಲೆನ್ಸ್ ಪ್ರಶಸ್ತಿ ಯಾಕೆ ಸರ್ ಇದನ್ನು ಇವಾಗ ಕೊಟ್ಟರು ಅಂತ ಇದೊಂದು ಬರಬಹುದಲ್ಲ ಕ್ವಶನ್. ಇಲ್ಲಾಂದರೆ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಹೇಳಿಕೆ ಕೊಡ್ಬೋದಲ್ಲ. ರೀಸೆಂಟ್ಲಿ ನೀವು ನೋಡಿರ್ಬೋದು, ಯಾವುದು UPSCಯ ಪ್ಯಾಟರ್ನ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಓಕೆ, ಸೊ ಮೀನ್ಸ್ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಸೊ ಅಲ್ಲಿ ಆ ರೀತಿ ಎಕ್ಸಾಮ್ಗಳಲ್ಲಿ ಕೇಳ್ಬೋದಲ್ಲ ನಿಮಗೆ. ಸೊ ಯಾಕೆ ಅಂದರೆ ಈ ಮೇ ಮಂತಲ್ಲಿ ನೀಡಿದ್ದಾರೆ. ಮೇ ಮಂತನ್ನು ನಾವೇನಂತ ಹೇಳ್ತೀವಿ? ದಿ ಮಂತ್ ಆಫ್ ಸೋಲಾರ್ ಅಂತ ಹೇಳ್ತೀವಿ. ಸರ್ ನಾ ಏನಂತ ಹೇಳ್ತೀವಿ? ದ ಮಂತ್ ಆಫ್ ಸೋಲಾರ್ ಅಂತ ಹೇಳ್ತೀವಿ. ಸೊ ದ್ಯಾಟ್ಸ್ ವೈ ಒಂದು PM ಸೂರ್ಯಗರ್ ಸಹ ಸೋಲಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕಾಗಿ ಅದಕ್ಕೆ ಈ ಒಂದು ಪ್ರಶಸ್ತಿಯನ್ನು ಮೇ ತಿಂಗಳಲ್ಲಿ ನೀಡಲಾಗಿದೆ. ಹಾಗಾದರೆ ಇದರಲ್ಲಿ ಯಾವ ರಾಜ್ಯಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ನಿಮಗೆ ಕೇಳ್ಬೋದು. ಯಾವ ರಾಜ್ಯ ಅದು ಹೇಳ್ಬೋದಾ? ಆಪ್ಷನ್ ಏನು ಕೊಟ್ಟಿದ್ದಾರೆ? ಒಡಿಶಾ, ಗುಜರಾತ್, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಒಡಿಶಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಒಡಿಶಾ ಒಂದು
ರಾಜ್ಯ ಈ ಒಂದು PM ಸೂರ್ಯಗರ್ ಎಕ್ಸಲೆನ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯವಾಗಿದೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಕ್ವಶನ್ ಆಲ್ಸೋ ಇಂಪಾರ್ಟೆಂಟ್, ಸೆಕೆಂಡ್ ಕ್ವಶನ್ ಆಲ್ಸೋ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದರೆ ಇದನ್ನು ಬಿಟ್ಟು ಬಿಡದೆ ನಿಮಗೆ ಕೇಳ್ತಾನೆ. ಐದರ್ ನಿಮ್ಮ ಶಿಫ್ಟಲ್ಲಿ ಬರಬಹುದು, ಇಲ್ಲ ಬರದೇ ಇರಬಹುದು, ಬಟ್ ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಬನ್ನಿ ಮೂರನೇ ಪ್ರಶ್ನೆ ಇದೆ ಅಂತ ನೋಡುವ. ಏನಿದೆ ಮೂರನೇ ಪ್ರಶ್ನೆ? ಇತ್ತೀಚೆಗೆ DRDO ಮತ್ತು ಭಾರತೀಯ ವಾಯುಪಡೆ ಯಾವ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಿವೆ ಅಂತ ಕೇಳಿದ್ದಾನೆ. ಅಗ್ನಿ ವಿ ಮೀನ್ಸ್ ಅಗ್ನಿ 5, ಆ್ಯಂಡ್ ನೆಕ್ಸ್ಟ್ ಆಕಾಶ್ NG ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ನೆಕ್ಸ್ಟ್ ರುದ್ರಮ್ 2 ಅಂತ ಕೊಟ್ಟಿದ್ದಾನೆ. ಓಕೆ, ಮೀನ್ಸ್ ರುದ್ರಮ್ 2 ಅಲ್ಲ, ರುದ್ರಮ್ 2 ಅಂತ 2. ಆ್ಯಂಡ್ ದೆನ್ ಬ್ರಹ್ಮೋಸ್ ಅಂತ ಕೊಟ್ಟಿದ್ದಾನೆ. ಬ್ರಹ್ಮೋಸ್ ಕ್ಷಿಪಣಿ ಆಲ್ರೆಡಿ ಇದು ಪರೀಕ್ಷೆ ಆಗಿದೆ, ಸೊ ಮೀನ್ಸ್ ಆಪ್ಷನ್ ಡಿ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಅಗ್ನಿ ವಿ ಆಲ್ರೆಡಿ 1.5 ಮಂತ್ ಬಿಫೋರ್ ಇದು ಪರೀಕ್ಷೆ ಆಗಿದೆ, ಸೊ ಇದು ಸಹ ಅಲ್ಲ. ಸೊ ಹಾಗಾದರೆ ಆಪ್ಷನ್ ಬಿ ಆಗುತ್ತಾ, ಆಪ್ಷನ್ ಸಿ ಆಗುತ್ತಾ ಹೇಳ್ಬೋದಾ? ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಂತ ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ರುದ್ರಮ್ 2 ಆಗಿದೆ. ಓಕೆ, ಸೊ ಈ ಒಂದು ರುದ್ರಮ್ 2 ಅನ್ನು ಚಾಂಡೀಪುರದಲ್ಲಿ, ಎಲ್ಲಿ ಈ ಒಂದು ಒಡಿಶಾದ ಚಾಂಡೀಪುರದಲ್ಲಿ DRDO ಹಾಗೆ ಒಂದು ನಮ್ಮ ಭಾರತೀಯ ವಾಯುಪಡೆ, ಇಂಡಿಯನ್ ಏರ್ಫೋರ್ಸ್ ಎರಡೂ ಸಹ ಈ ಒಂದು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದ್ದಾವೆ. ಹಾಗಾದರೆ ಇದು ಯಾವ ಯುದ್ಧ ವಿಮಾನದಿಂದ ಇದನ್ನು ಪರೀಕ್ಷೆ ನಡೆಸಿದ್ದಾವೆ ಅಂತ ಕೇಳಬಹುದು. ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಒಂದು ಸುಖ ಎನ್ನುವ ಯುದ್ಧ ವಿಮಾನದಿಂದ ಈ ಒಂದು ರುದ್ರಮ್ 2 ಎಂತಕ್ಕಂಥ ಮಿಸೈಲನ್ನು ಲಾಂಚ್ ಮಾಡಿದ್ದಾವೆ. ಆ್ಯಂಡ್ ದೆನ್ ಈ ಒಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದ್ದಾವೆ ಅಂತ ಹೇಳಬೇಕಾಗುತ್ತೆ. ಸರ್ ಆಲ್ಮೋಸ್ಟ್ ನಿಮಗೆ DRDO ಅಂತ ಬಂದರೆ ಚಾಂಡೀಪುರ ಏನಿದೆ ಅಂತ ಕೇಳಿದ್ರೆ ಚಾಂಡೀಪುರ ನೀವು ಟಿಕ್ ಹಾಕಬೇಕಾಗುತ್ತೆ. ಬಟ್ ಸಮ್ ಟೈಮ್ ಎಕ್ಸ್ಪೆಕ್ಷನ್ಸ್ಗಳು ನಿಮಗೆ ಇರ್ತದೆ. ಸೊ ಅಲ್ಲಿ ಏನು ಅಂತಂದರೆ ನೀವು ಈ ಚಂಡೀಗಢ ಇಲ್ಲಾಂದರೆ ಲಡಾಖ್ ಅಂತ ಸಹ ನೀವು ಚೂಸ್ ಮಾಡ್ಬೋದು. ಓಕೆ, ಬಟ್ ಇಲ್ಲಿ ಆಲ್ಮೋಸ್ಟ್ ನಿಮಗೆ 99% ಚಾಂಡೀಪುರನೇ ಆಗಿರುತ್ತೆ ಆನ್ಸರ್. ಹಾಗಾದರೆ ಬನ್ನಿ ನಾಲ್ಕನೇ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ನಾಲ್ಕನೇ ಪ್ರಶ್ನೆ? ಇತ್ತೀಚೆಗೆ ಪೋಪ್ ಲಿಯೋ 14ನೇಯವರಿಂದ ಹೋಲಿ ಸಿ ಅಂತ ಏನು ಬರುತ್ತೆ ಅಲ್ವಾ, ಆ ಒಂದು ಹೋಲಿ ಸಿಯ ಸಂವಹನ ಇಲಾಖೆಯ ಪ್ರಿಫೆಕ್ಟ್ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ ಏನು ಕೊಟ್ಟಿದ್ದಾರೆ? ಮಾರಿಯಾ ಮೌಂಟ್ಸೆ ರಾಟ್ ಅಲ್ವಾರಡೋ, ಆಪ್ಷನ್ ಬಿ ಮಾರಿಯಾ ರೆಸ್ಸಾ, ಆಪ್ಷನ್ ಸಿ ಸಿಸ್ಟರ್ ರಾಫೆಲಾ ಪೆಟ್ರೇನಿ, ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ಪಾವೊಲೋ ರೂಫಿನಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಯಾವುದು ಅಂದರೆ ಅವಾಗ ಹೇಳಬೇಕಿತ್ತು ಸರ್ ಆಪ್ಷನ್ ಎ, ಈ ಒಂದು ಮಾರಿಯಾ ಮೌಂಟ್ಸೆ ರಾಟ್ ಅಲ್ವಾರಡೋ ಅನ್ನೋರನ್ನು ಹೋಲಿ ಸಿಯ ಸಂವಹನ ಇಲಾಖೆಯ ಪ್ರಿಫೆಕ್ಟ್ ಆಗಿ ನೇಮಕ ಮಾಡಲಾಗಿದೆ. ಯಾರು ನೇಮಕ ಮಾಡಿದ್ದಾರೆ ಇದನ್ನು? ಸೊ ಈಗ ಪ್ರೆಸೆಂಟ್ಲಿ ಇರ್ತಕ್ಕಂಥ ಪೋಪ್ ಯಾರು ಅಂದರೆ ಲಿಯೋ 14 ಅಂತ ಹೇಳ್ತೀವಿ. ಈ ಸರಿ ಯಾರು? ಈ ಒಂದು ಲಿಯೋ 14 ಅವರು ಏನಿದಾರಲ್ವಾ, ಇವರು ಹೋಲಿ ಸಿಯ ಸಂವಹನ ಇಲಾಖೆಯ ಪ್ರಿಫೆಕ್ಟ್ ಆಗಿದ್ದಾರೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರಾಜೆಕ್ಟ್ ಗ್ಲಾಸ್ಲಿಂಗ್ ಅಡಿಯಲ್ಲಿ ಕ್ಲೌಡ್ ಮೈಥೋಸ್ ಪ್ರಿವ್ಯೂ ಮಾದರಿಯ ಪ್ರವೇಶವನ್ನು ಯಾವ ಕಂಪನಿ ವಿಸ್ತರಿಸಿದೆ ಅಂತ ಕೇಳಿದ್ದಾನೆ. ಯಾವ ಕಂಪನಿ ಇದನ್ನು ವಿಸ್ತರಿಸಬಹುದು? ಓಪನ್ AI, ಗೂಗಲ್, ಆಂಥ್ರೋಪಿಕ್ ಹಾಗೆ ಮೇಟಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಕ್ವಶನ್ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಮೇಲೆ ನಿಮಗೆ ಫಿಕ್ಸ್ ಕ್ವಶನ್ ಕೇಳ್ತಾನೆ AI ಅಡಿಯಲ್ಲಿ, ಯಾಕಂದರೆ ಇದು ಅಷ್ಟು ಸೆನ್ಸೇಷನಲ್ AI ಆಗಿದೆ. ಏನಿದೆ ಅಂತ ನಿಮ್ಗೆ ಹೇಳ್ತೇನೆ. ಇಲ್ಲಿ ಇನ್ನೊಂದು ಸರಿ ಕ್ವಶನ್ ಓದ್ಕೊಳ್ಳಿ. ಏನು ಅಂದರೆ ಇತ್ತೀಚೆಗೆ ಪ್ರಾಜೆಕ್ಟ್ ಗ್ಲಾಸ್ವಿಂಗ್, ಓಕೆ ಗ್ಲಾಸ್ವಿಂಗ್ ಅಡಿಯಲ್ಲಿ ಕ್ಲೌಡ್ ಮೈಥೋಸ್ ಪ್ರಿವ್ಯೂ ಮಾದರಿಯ ಪ್ರವೇಶವನ್ನು ಯಾವ ಕಂಪನಿ ವಿಸ್ತರಿಸಿದೆ ಅಂತ. ಸೊ ನಿಮಗೆ ಸಿಂಪಲಾಗಿ ಗೊತ್ತಿರಲಿ ಏನು ಅಂದರೆ ಕ್ಲೌಡ್ ಅಂತಕ್ಕಂಥ AI ಯಾವ ಒಂದು ಸಂಸ್ಥೆಯದಾಗಿದೆ, ಹಾಗೆ ಕ್ಲೌಡ್ ಮೈಥೋಸ್ ಅಂತಕ್ಕಂಥ AI ಯಾವ ಸಂಸ್ಥೆಯದಾಗಿದೆ ಅಂತ. ಕ್ಲೌಡ್ ಅನ್ನೋದೇ ಬೇರೆ, ಹಾಗೆ ಕ್ಲೌಡ್ ಮೈಥೋಸ್ ಅನ್ನೋದು ಸಹ ಬೇರೆ. ಎರಡು AIಗಳಿದ್ದಾವೆ. ಯಾವ ಕಂಪ್ನಿದು ಅಂತಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಇಸ್ ಒಂದು ಆಂಥ್ರೋಪಿಕ್ ಕಂಪ್ನಿದು ಅಂತ ಹೇಳಬೇಕಾಗುತ್ತೆ. ಆಂಥ್ರೋಪಿಕ್ ಅಂತಕ್ಕಂಥ USA ಬೇಸ್ಡ್ ಕಂಪ್ನಿ. ಓಕೆ, ಈ ಒಂದು USA ಬೇಸ್ಡ್ ಕಂಪ್ನಿ ಕ್ಲೌಡ್ ಮೈಥೋಸ್ನ ಸ್ಟಾರ್ಟ್ ಮಾಡಿದೆ. ಮೀನ್ಸ್ ಆ ಒಂದು ಆ್ಯಪ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ಆ ಒಂದು ಆ್ಯಪ್ನ ಬಿಲ್ಡ್ ಮಾಡಿದ್ದಾರೆ ಇವರು. ಏನು ವಿಶೇಷ ಇದೆ ಇದರಲ್ಲಿ? ನಾರ್ಮಲ್ ಆಗಿ ಇವಾಗ ನಾವು ಚಾಟ್ GPTಗೆ ನಾವು ಕ್ವಶನ್ ಕೇಳ್ತೀವಿ ಅಂತ ಆನ್ಸರ್ ಹೇಳುತ್ತೆ. ನಾರ್ಮಲ್ ಆಗಿ ಏನೇನೇನು ಆ ಜನರಲ್ ಟಾಕ್ ಏನಿದೆಯಲ್ವ ಅದನ್ನೆಲ್ಲ ನಮಗೆ ಹೇಳುತ್ತೆ. ಆ್ಯಂಡ್ ದೆನ್ ಎಜುಕೇಷನಲ್ ಬೇಸ್ಡ್ ಸಹ ನಮಗೆ ಇನ್ಫಾರ್ಮೇಷನ್ ನೀಡುತ್ತೆ. ಬಟ್ ನೀವು ಸುಮ್ಮನೆ ಯಾವಾಗಾದರೂ ಟೈಪ್ ಮಾಡಿದ್ರೆ ಹೌ ಟು ಹ್ಯಾಕ್ ಬ್ಯಾಂಕ್ ಅಂತ, ಓಕೆ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಆ್ಯಂಡ್ ದೆನ್ ಯಾವುದು SBI ಇದೆ. ಈ ಬ್ಯಾಂಕ್ನ ಒಂದು ಸಿಸ್ಟಮ್ನ ನಾನು ಹ್ಯಾಕ್ ಮಾಡಬೇಕು, ಹೇಗೆ ಹ್ಯಾಕ್ ಮಾಡಬೇಕು ಅಂತ ಅದು ನಿಮಗೆ ಹೇಳುತ್ತಾ, ಸಜೆಷನ್ ಮಾಡುತ್ತಾ? ಮಾಡಲ್ಲ. ಬಟ್ ನಿಮಗೆ ಗೊತ್ತಿರಲಿ ಈ ಒಂದು ಕ್ಲೌಡ್ ಮೈಥೋಸ್ ಅನ್ನೋದು ಆ್ಯಪ್ ಏನಿದೆ ಅಲ್ವಾ, ಈ ಒಂದು ವೆಬ್ಸೈಟ್, ಈ ಒಂದು ಬ್ರೌಸರ್, ಈ ಒಂದು AI ಸೊ ಇದು ಸಜೆಷನ್ ನೀಡುತ್ತೆ. ಆ್ಯಂಡ್ ದೆನ್ ಇದು ನಮ್ಮ ಭಾರತದಲ್ಲಿರ್ತಕ್ಕಂಥ ಯಾವುದೇ ಬ್ಯಾಂಕನ್ನು ಸಹ ಹ್ಯಾಕ್ ಮಾಡಬಲ್ಲ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಇದನ್ನು. ಬಟ್ ಇದು ಸ್ಟಿಲ್ ಕಂಪ್ನಿ ಲಾಂಚ್ ಮಾಡಿಲ್ಲ ನಮ್ಮ ಆಮ್ ನಾಗರಿಕರಿಗೆ. ಓಕೆ, ಸೊ ನಮ್ಮ ಜನರಿಗೆ ಇದು ಲಾಂಚ್ ಮಾಡಿಲ್ಲ. ಬಟ್ ಇದು ಆ ಕೆಪಬಿಲಿಟಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಸರಿನಾ? ಸೊ ಅದಕ್ಕೆ ಇದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳ್ತಾನೆ. ಬೇಕಾದರೆ ನೀವು ಒಂದ್ಸರಿ ನೀವು ಗೂಗಲ್ ಮಾಡಿ ಚೆಕ್ ಮಾಡ್ಬೋದು ಯಾವುದೇ ಒಂದು ಕ್ಲೌಡ್ ಮೈಥೋಸ್ ಅಂತ ನಿಮಗೆ ಸಿಗುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ್ಯಂಡ್ ದೆನ್ ರೀಸೆಂಟಾಗಿ ಐ ಥಿಂಕ್ CDS ಎಕ್ಸಾಮಲ್ಲಿ ಅನಿಸುತ್ತೆ, CDS ಎಕ್ಸಾಮ್ ಆರ್ ಇನ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ರೀಸೆಂಟ್ಲಿ ಯಾವುದು ಗ್ರೂಪ್ ಬಿ ಎಕ್ಸಾಮ್ ಆಗಿದೆ ನೋಡಿ. ಗ್ರೂಪ್ ಬಿ
ಗ್ರೂಪ್ ಬಿ ಎಕ್ಸಾಮಲ್ಲಿ. ಗ್ರೂಪ್ ಬಿ ಎಕ್ಸಾಮಲ್ಲಿ ನಿಮಗೆ ಈ ಕ್ವಶನ್ ಕೇಳಿದ್ದ, ಕ್ಲೌಡ್ ಅಂತ ಕೊಟ್ಟು ಅದನ್ನು ಹೊಂದಿಸಿ ಬರಿ ಅಂತ ಕೇಳಿದ್ದ ನಿಮಗೆ. ಇಲ್ಲಿ ಕ್ಲೌಡ್, ಓಕೆ, ಒಂದು ಕಡೆ ಕ್ಲೌಡು ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಓಪನ್ ಎಐ ಆ್ಯಂಡ್ ದೆನ್ ನೆಕ್ಸ್ಟ್ ಈ ಕೋಪೈಲಟ್ ಆ್ಯಂಡ್ ದೆನ್ ಇನ್ನೊಂದು ಕೊಟ್ಟಿದ್ದ. ಸೊ ಇಲ್ಲಿ ನೀವು ಹೊಂದಿಸಿ ಬರೆಯಿರಿ ಆಗಬೇಕಾಗಿತ್ತು. ಕ್ಲೌಡ್ ಅನ್ನೋದು ಯಾವ ಸಂಸ್ಥೆ ಸರ್? ಆಂಥ್ರೋಪಿಕ್ ಸಂಸ್ಥೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಚಾಟ್ GPT ಯಾವ ಸಂಸ್ಥೆ? ಅದು ಓಪನ್ ಎಐ ಸಂಸ್ಥೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜೆಮಿನಿ ಯಾವ ಸಂಸ್ಥೆದು? ಗೂಗಲ್ದು ಆಗಿದೆ. ಓಕೆ, ಆ್ಯಂಡ್ ದೆನ್ ಕೋಪೈಲಟ್ ಯಾವುದರದಾಗಿದೆ? ಮೈಕ್ರೋಸಾಫ್ಟ್ ಅವ್ರದ್ದಾಗಿದೆ. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಇತ್ತೀಚೆಗೆ ಭಾರತದ ಮೊದಲ ನೈಸರ್ಗಿಕವಾಗಿ ಜೈವಿಕ ವಿಘಟನೆಯ ಹಾಲಿನ ಚೀಲವನ್ನು, ಮೀನ್ಸ್ ಈ ಒಂದು ಹಾಲಿನ ಪ್ಯಾಕೆಟ್ ಏನಿದೆ ಅಲ್ವಾ, ಅದು ಈ ಒಂದು ಬಯೋಡಿಗ್ರೇಡೇಬಲ್ ಆಗಿದೆ. ಸೊ ಅದು ಯಾವ ಒಂದು ಕಂಪನಿ ಅನಾವರಣಗೊಳಿಸಿದೆ ಅಂತ ಕೇಳಿದ್ದಾರೆ. ಯಾವುದು? ಮದರ್ ಡೈರಿ ಅವರ, ಅಮೂಲ್ ಅವರ, ನೆಸ್ಲೆ ಅವರ, ಇಲ್ಲ ಅಂದರೆ ಬ್ರಿಟಾನಿಯಾ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದಂದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದಟ್ ಇಸ್ ಒಂದು ಮದರ್ ಡೈರಿ ಅಂತ. ಸೊ ಇದು ಎಲ್ಲಿ ಲಾಂಚ್ ಮಾಡಲಾಗಿದೆ? ಈ ಒಂದು ದೆಹಲಿಯಲ್ಲಿ ಲಾಂಚ್ ಮಾಡಲಾಗಿದೆ ಇವತ್ತೇ, ಮೀನ್ಸ್ ಜೂನ್ 5ಗೆ ಇದು ಲಾಂಚ್ ಮಾಡಲಾಗ್ತದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ WTT ಫೀಡರ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಕಿರಿಯ ಭಾರತೀಯ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಮಣಿಕಾ ಬಾತ್ರಾ ಅವರ. ಒಲಿಂಪಿಕ್ಸಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರು ನೋಡಿ, ಯಾರು? ಒಂದು ಮಣಿಕಾ ಬಾತ್ರಾ ಅವರು. ಆಲ್ರೆಡಿ ಇವ್ರ ಮೇಲೆ ಕ್ವಶನ್ ಕೇಳಿದ್ದಾನೆ, ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ? ದಿವ್ಯಾಂಶಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಸುತೀರ್ಥ ಮುಖರ್ಜಿ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಏನಿದೆ ಅಂದರೆ ಶ್ರೀಜಾ ಅಕುಲಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ಅವಾಗ ನಾವು ಹೇಳಬೇಕಾಗಿದೆ ಸರ್, ದಟ್ ಇಸ್ ಆಪ್ಷನ್ ಬಿ, ದಿವ್ಯಾಂಶಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾವುದು ಅಂದರೆ ಈ ಒಂದು WTT ಫೀಡರ್ ಮಹಿಳಾ ಸಿಂಗಲ್ಸ್ ಅಂತ ಹೇಳ್ತೇವೆ, ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ CBSEನ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ. ಯಾರು ನೇಮಿಸಲಾಗಿದೆ? ರಾಹುಲ್ ಸಿಂಗ್, ವರುಣ್ ಭಾರದ್ವಾಜ್, ಪ್ರಶಾಂತ್ ಸೀತಾರಾಮ್ ಲೋಖಂಡೆ, ಹಾಗೆ ಈ ಒಂದು ಹಿಮಾಂಶು ಗುಪ್ತಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿವರೆಗೆ ಈ ಒಂದು CBSEಯ ಚೀಫ್ ಯಾರಾಗಿದ್ದರು ಅಂತ ಕೇಳಿದ್ರೆ ಹಿಮಾಂಶು ಗುಪ್ತಾ ಅವರಾಗಿದ್ದರು. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ದ ಸೆನ್ಸೇಷನಲ್ ಒಬ್ಬ 9th ಕ್ಲಾಸ್ ಹುಡುಗ, ಆ 15 ಇಯರ್ ಬಾಯ್ ಏನು ಮಾಡ್ತಾನೆ ಅಂದರೆ ಈ ನ್ಯೂ ಮಾರ್ಕಿಂಗ್ ಸಿಸ್ಟಮನ್ನು ಹ್ಯಾಕ್ ಮಾಡ್ತಾನೆ. ಓಕೆ, ಸೊ ನಿಮ್ಮ ನೋಡಿಪ್ಪ, ನೀವು ಗೌರ್ಮೆಂಟ್ದವ್ರು ತೊಗೊಂಡು ಬಂದಿದ್ದೀರಾ, ಸೊ ಇಷ್ಟು ನಿಮ್ಮದು ಲೋಪದೋಷಗಳಿದ್ದಾವೆ, ಇಷ್ಟು ಲೂಪ್ ಹೋಲ್ಸ್ಗಳಿದ್ದಾವೆ, ನಾನೇ ಒಬ್ಬ ಚಿಕ್ಕ ಹುಡುಗ ಇದನ್ನು ಹ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತಾನೆ. ಓಕೆ, ಸೊ ಆ ಕಾರಣಕ್ಕಾಗಿ ಏನಾಗ್ತದೆ ಅಂತಂದರೆ ಈ ಒಂದು ಹಿಮಾಂಶು ಗುಪ್ತಾ ಅವರು ಅಧ್ಯಕ್ಷರಿಂದ ಇಳಿತಾರೆ. ಆ್ಯಂಡ್ ನೂತನವಾಗಿ ಅಧ್ಯಕ್ಷರು ಯಾರಾಗ್ತಾರೆ ಅಂದರೆ ಒಂದು ಪ್ರಶಾಂತ್ ಸೀತಾರಾಮ್ ಲೋಖಂಡೆ ಅವರು ಆಗ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟಿದೆ. ಯಾರು ಈ ಒಂದು CBSEಯ ಹೊಸ ಅಧ್ಯಕ್ಷರು ಯಾರು ಅಂತ ಅಂದರೆ ಈ ಒಂದು ಪ್ರಶಾಂತ್ ಸೀತಾರಾಮ್ ಲೋಖಂಡೆ ಅಂತ ಹೇಳ್ತೀವಿ ಸರ್ನ. ಸೊ ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಯಾವ ರಾಜ್ಯದ ಪ್ರಸಿದ್ಧ ಮೂಘಾ ರೇಷ್ಮೆಯನ್ನು ಜಾಗತಿಕ ಐಷಾರಾಮಿ ಬ್ರ್ಯಾಂಡ್ ಆಗಿ ಮಾಡಲು ಮಿಷನ್ ಸ್ನೇಹ ಜೋರಿ ಅನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾನೆ ಸರ್ನ. ಯಾವುದು ಈ ಒಂದು ಮೂಘಾ ಸಿಲ್ಕ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಕ್ವಶನ್ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಇದೆ. ಕರೆಂಟ್ ಅಫೇರ್ಸ್ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಇವಾಗ GK ಜನರಲ್ ನಾಲೆಡ್ಜ್ ಅಲ್ಲಿ ನೀವು ಆನ್ಸರ್ ಹೇಳ್ಬೋದಲ್ಲ. ಮೂಗಾ ಸಿಲ್ಕ್ ಯಾವ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ರೇಷ್ಮೆ ಆಗಿದೆ ಅಂತ. ಮಲ್ಬರಿ ಅಂತಂದರೆ ನಮ್ಮ ಕರ್ನಾಟಕ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು ನೀವು. ಓಕೆ, ಟಿಕ್ ಹಾಕ್ಬೋದು. ಯಾವುದು? ಮಲ್ಬರಿ ಅಂತಂದರೆ ನಮ್ಮ ಕರ್ನಾಟಕ. ಹಾಗೆ ಒಂದು ಟಿಸ್ಸಾರ್ ಅಂತಂದರೆ ಅವಾಗ ನಾವು ವೆಸ್ಟ್ ಬೆಂಗಾಲ್ ಅಂತ ಹೇಳಬೇಕಾಗುತ್ತೆ. ಹಾಗೆ ಒಂದು ಮೂಘಾ ಅಂತ ಬಂದರೆ ಅವಾಗ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಒಂದು ಅಸ್ಸಾಂ ಅಂತ ಹೇಳ್ತೇವೆ. ಯಾವುದು? ಒಂದು ಅಸ್ಸಾಂ, ನೆನ್ಪಿಟ್ಕೊಳ್ಳಿ. ಓಕೆ, ಒಂದು ಮೂಗಾ ಸಿಲ್ಕ್ ಕಂಡು ಬರ್ತಕ್ಕಂಥದ್ದು ಅಸ್ಸಾಮಲ್ಲಿ. ಹಾಗೆ ಒಂದು ಬ್ರ್ಯಾಂಡ್, ಐಷಾರಾಮಿ ಬ್ರ್ಯಾಂಡ್ ಮಾಡಲು ಈ ಒಂದು ಮಿಷನನ್ನು ಆರಂಭ ಮಾಡಿರ್ತಕ್ಕಂಥದ್ದು ಸಹ ಇದೆ ಒಂದು ಅಸ್ಸಾಮಲ್ಲಿ ಅಂತ ಹೇಳಬೇಕಾಗುತ್ತೆ ಸರ್ನ. ಯಾವ ಒಂದು ಮಿಷನ್ ಅಂದರೆ ಒಂದು ಮಿಷನ್ ಸ್ನೇಹ ಜೋರಿ ಅಂತ ಹೇಳ್ತೇವೆ ಸರ್ನ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಕ್ರಮಣಕ್ಕೆ ಬಲಿಯಾದ ಮುಗ್ಧ ಮಕ್ಕಳ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವ ಒಂದು ದಿನಾಂಕದಂದು ಇದನ್ನು ಆಚರಣೆ ಮಾಡಲಾಗ್ತದೆ ಅಂತ. ಯಾವ ದಿನಾಂಕ? ಜೂನ್ 3. ಜೂನ್ 3 ನಾವು ಬೈಸಿಕಲ್ ದಿನ ಅಂತ ಆಚರಣೆ ಮಾಡ್ತೀವಿ. ಬೈಸಿಕಲ್ ಆ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಎನ್ವೈರ್ನಮೆಂಟ್ ದಿನ ಅಂತ ಜೂನ್ 5ಕ್ಕೆ ಆಚರಣೆ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಒಂದು ಜೂನ್ 4ಕ್ಕೆ ನಾವು ಆಕ್ರಮಣಕ್ಕೆ ಬಲಿಯಾದ ಮುಗ್ಧ ಮಕ್ಕಳ ಅಂತಾರಾಷ್ಟ್ರೀಯ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಒಂದು ಜೂನ್ 1 ನಾವು ಏನಂತ ಆಚರಣೆ ಮಾಡ್ತೀವಿ? ಅಂತಾರಾಷ್ಟ್ರೀಯ ಹಾಲಿನ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವುದನ್ನು? ಈ ಒಂದು ಜೂನ್ 1 ಕೇಳಿದಾನೆ ಇದನ್ನು. ಅಂತಾರಾಷ್ಟ್ರೀಯ ಹಾಲಿನ ದಿನವನ್ನು ಮಿಲ್ಕ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂತ. ಸೊ ಅದು ನೀವು ಹೇಳಬೇಕಾಗುತ್ತೆ ಜೂನ್ 1 ಅಂತ. ಹಾಗೆ ಜೂನ್ 2 ಏನು? ಈ ತೆಲಂಗಾಣ ಫಾರ್ಮೇಷನ್ ಆಗುತ್ತಲ್ವಾ, ಒಂದು ತೆಲಂಗಾಣ ಡೇ ಅಂತ ಹೇಳ್ತೇವೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜೂನ್ 3ರಿಂದ ಜೂನ್ 7ರವರೆಗೆ 2026ರಲ್ಲಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ವೆನೆಜುವೆಲಾದ ಕಾರ್ಯವಾಹಕ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ. ಓಕೆ, ಸೊ ಮೀನ್ಸ್ ಇವಾಗ ಕರೆಂಟ್ ಇರ್ತಕ್ಕಂಥ ಏನಂತ ಹೇಳ್ಬೋದು, ದ ಪ್ರೆಸಿಡೆಂಟ್ ಯಾರಿದ್ದಾರೆ ಈ ಒಂದು ವೆನೆಜುವೆಲಾದು ಅಂತ ಯಾರಿದ್ದಾರೆ? ಸೊ ಅದನ್ನು ಆಲ್ರೆಡಿ ಐ ಥಿಂಕ್
ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿದಾನೆ ಅನಿಸುತ್ತೆ ಅಲ್ವಾ, ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ SSGD ಎಕ್ಸಾಮಲ್ಲಿ ಸಹ ಒಂದು ಶಿಫ್ಟಲ್ಲಿ ಕೇಳಿರ್ಬೋದು. ಭಾಳ ರೇರ್ ಬಂದಿದೆ ಈ ಸರಿ SSGDಯಲ್ಲಿ ಕರೆಂಟ್ ಅಫೇರ್ಸ್, ಬಟ್ ಒಂದು ಶಿಫ್ಟಲ್ಲಿ ಬಂದಿದೆ ಅನಿಸುತ್ತೆ ಇದು. ಓಕೆ, ಸೊ ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಒಂದು ಡೆಲ್ಸಿ ರೋಡ್ರಿಗಸ್ ಅವರು ಅಂತ ಹೇಳ್ತೀವಿ. ಯಾರು ಒಂದು ಡೆಲ್ಸಿ ರೋಡ್ರಿಗಸ್ ಅವರು ಏನಿದಾರಲ್ವಾ, ಸೊ ಇವರು ವೆನಿಜುವೆಲಾದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ, ಕಾರ್ಯನಿರ್ವಾಹಕ ಅಧ್ಯಕ್ಷರು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇವರು ಈ ವೆನಿಜುವೆಲಾದ ಅಧ್ಯಕ್ಷರಾಗಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದೇ ಒಂದು ವೆನಿಜುವೆಲಾದ ಮಾಜಿ ಅಧ್ಯಕ್ಷರನ್ನು. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಸಂಶೋಧನಾ ಚೇರ್ ಯೋಜನೆ 2026 ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ ಸರ್. ಸೊ ಯಾವ ಸಚಿವಾಲಯ? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಶಿಕ್ಷಣ ಸಚಿವಾಲಯ, ಕೌಶಲ್ಯ ಅಭಿವೃದ್ಧಿ ಸಚಿವಾಲಯ, ಹಾಗೆ ಗೃಹ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವುದು ಒಂದು ಪ್ರಧಾನಮಂತ್ರಿ ಸಂಶೋಧನಾ ಚೇರ್ ಯೋಜನೆ. ಓಕೆ, ಸೊ ಹಾಗಾದರೆ ಇದು ಯಾವುದು ಒಂದು ಸಚಿವಾಲಯ ಇದನ್ನು ಆರಂಭ ಮಾಡಿದೆ? ಯಾವ ಸಚಿವಾಲಯ ಅಂದರೆ ದ್ಯಾಟ್ ಈಸ್ ಒಂದು ಎಜುಕೇಷನ್ ಮಿನಿಸ್ಟ್ರಿ ಅಂತ ಹೇಳ್ತೀವಿ. ಒಂದು ಶಿಕ್ಷಣ ಸಚಿವಾಲಯ ಇದನ್ನು ಆರಂಭ ಮಾಡಿದೆ ಅಂತ ಹೇಳ್ತೇವೆ ಸರಿನಾ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇದು ನಿಮಗೆ ಮೈನರ್ ಕ್ವಶನ್. ಓಕೆ, ಮಿಸ್ಲೆನಿಯಸ್ ಕ್ವಶನ್ ಅಂತ ಹೇಳ್ಬೋದು ಇದನ್ನು, ಬಿಕಾಸ್ ಯಾಕಂದರೆ ಇದು ನಿಮಗೆ ಮತ್ತೆ ನೋಡೋಕೆ ಸಿಗಲ್ಲ ಆಲ್ಮೋಸ್ಟ್, ಬಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವ ಒಂದು ವರ್ಷ ಇದು ಲಾಂಚ್ ಆಗಿದೆ ಈ ಒಂದು ಸ್ಕೀಮ್ ಅಂದರೆ 2026 ಇದು ಲಾಂಚ್ ಆಗಿದೆ ಅಂತ ಸಹ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈಶಾನ್ಯ ಪರಿಷತ್ತಿನ ನಾರ್ತ್ ಈಸ್ಟ್ನ ಕೌನ್ಸಿಲ್ನ 73ನೇ ಪೂರ್ಣ ಅಧಿವೇಶನವನ್ನು ಎಲ್ಲಿ ನಡೆಸಲಾಗುತ್ತಿದೆ ಅಂತ ಕೇಳಿದ್ದಾನೆ ಸರ್. ಯಾವುದೇ ಒಂದು ನಾರ್ತ್ ಈಸ್ಟ್ ಕೌನ್ಸಿಲ್ನ ಒಂದು ಪೂರ್ಣ ಅಧಿವೇಶನವನ್ನು ಎಲ್ಲಿ ನಡೆಸಲಾಗ್ತದೆ ಅಂತ. ಎಲ್ಲಿ? ಈ ಒಂದು ಶಿಲಾಂಗಲ್ಲಿ, ಗುವಾಹಟಿಯಲ್ಲಿ, ಅಗರ್ತದಲ್ಲಿ, ಹಾಗೆ ಒಂದು ಕೋಹಿಮಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿದ ಉತ್ತರ ಯಾವುದಾಗುತ್ತೆ? ಯಾವುದಂದರೆ ಅವಾಗ ನಾವು ಹೇಳಬೇಕಾಗುತ್ತೆ, ಒಂದು ಮೇಘಾಲಯದ ರಾಜಧಾನಿ ಆಗಿರ್ತಕ್ಕಂಥ ಶಿಲಾಂಗಲ್ಲಿ ನಮ್ಮ ಭಾರತದ ಪ್ರಸ್ತುತ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಒಂದು ನಾರ್ತ್ ಈಸ್ಟ್ ಕೌನ್ಸಿಲ್ನ ಅಧ್ಯಕ್ಷ ಯಾರು ಅಂತ ಸಹ ಕೇಳಿದ್ರು, ಅವಾಗ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಇದೇ ಅಮಿತ್ ಶಾ ಅಂತ ಹೇಳ್ತೇವೆ. ಓಕೆ, ಕೇಳ್ತಾನೆ, ಯಾಕೆಂದರೆ ನಾರ್ಮಲ್ ಆಗಿ ನಿಮಗೆ ಜೋನಲ್ ಕೌನ್ಸಿಲ್ಗಳ ಅಧ್ಯಕ್ಷರು ಅಂತಂದ್ರೂ ಇವರೇ ಹೋಮ್ ಮಿನಿಸ್ಟ್ರೇ ಆಗಿರ್ತಾರೆ. ಅದೇ ನಾರ್ತ್ ಈಸ್ಟ್ ಕೌನ್ಸಿಲ್ನ ಅಧ್ಯಕ್ಷರು ಇವಾಗ ಯಾರಿದ್ದಾರೆ ಅಂದರೆ ಹೋಮ್ ಮಿನಿಸ್ಟ್ರೇ ಇದ್ದಾರೆ. ಓಕೆ, ಸೊ ಅದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಅದೇ ನೆಕ್ಸ್ಟ್ ಪ್ರಶ್ನೆ, ನೀತಿ ಆಯೋಗದ ಶಿಕ್ಷಣ ಗುಣಮಟ್ಟ ವರದಿ 2026 ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದಾನೆ. ಯಾವುದರಲ್ಲಿ? ನೀತಿ ಆಯೋಗದ ಶಿಕ್ಷಣ ಗುಣಮಟ್ಟ ವರದಿ 2026 ಯಾವುದು? ಶಿಕ್ಷಣ ಗುಣಮಟ್ಟ ವರದಿ 2026 ಯಾವುದಾಗುತ್ತೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಯಾವುದಿದೆ ಅಂದರೆ ಈ ಆಂಧ್ರ ಪ್ರದೇಶ್ ಇದೆ. ಸೊ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗ್ಬೋದು ಸರ್? ಕೇರಳ ಅಂತ ಮ್ಯಾಕ್ಸಿಮಮ್ ನಮ್ಮಲ್ಲಿ ಆನ್ಸರ್ ಬರುತ್ತೆ. ಸಾಕ್ಷರತೆ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಕೇರಳ, ಹೌದು. ಬಟ್ ಈ ಶಿಕ್ಷಣ ಗುಣಮಟ್ಟ ವರದಿ 2026 ರಿಪೋರ್ಟಲ್ಲಿ ಫಸ್ಟ್ ಇರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಒಂದು ಪಂಜಾಬ್ ರಾಜ್ಯ ಅಂತ ಹೇಳ್ತೇವೆ. ಓಕೆ, ಯಾವ ರಾಜ್ಯ ಅಂದರೆ ದ್ಯಾಟ್ ಈಸ್ ಒಂದು ಪಂಜಾಬ್ ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕನ್ಫ್ಯೂಷನ್ ಆಗ್ತೀರಾ, ಕೇರಳ ಅಂತ ಸಾಕಷ್ಟು ಜನ ಹಾಕ್ತೀರಾ. ಓಕೆ, ಗೆಸ್ ಮಾಡಿ ಆನ್ಸರ್ ಮಾಡೋದಾದರೆ, ಬಟ್ ಇಲ್ಲಿ ಕೇರಳ ಅಲ್ಲ ಆನ್ಸರ್. ಇದಕ್ಕೆ ಯಾವುದಾಗುತ್ತೆ ಅಂದರೆ ಪಂಜಾಬ್ ಆಗುತ್ತೆ. ಓಕೆ, ಆಪ್ಷನ್ ಡಿ ಪಂಜಾಬ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪಾಟ್ನಾ ಉಚ್ಚ ನ್ಯಾಯಾಲಯದ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರು ನೇಮಿಸಲಾಗಿದೆ ಸರ್? BR ಗವಾಯಿ. ಸೊ ಚೀಫ್ ಜಸ್ಟಿಸ್ ಆಗಿದ್ದರು, ಸೊ ಇವರು ನೇಮಿಸೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಸೂರ್ಯಕಾಂತ್ ಪ್ರಸ್ತುತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮೀನಾಕ್ಷಿ ಮದನ್ ರಾಯ್ ಅವರಾಗಿದ್ದಾರೆ, ಹಾಗೆ DY ಚಂದ್ರಚೂಡ ಅಂತ ಕೊಟ್ಟಿದ್ದಾರೆ. ಸೊ ಇವರು 50ನೇ ಚೀಫ್ ಜಸ್ಟಿಸ್ ಆಗಿದ್ರು. ಸೊ ಇವರು ಸಹ ಅಲ್ಲ. ಸೊ ಯಾರಾಗ್ತಾರೆ ಇದಕ್ಕೆ ಸರಿಯಾದ ಉತ್ತರ? ಯಾರು ಅಂದರೆ ದ್ಯಾಟ್ ಈಸ್ ಒಂದು ಮೀನಾಕ್ಷಿ ಮದನ್ ರಾಯ್ ಅವರು ಅಂತ ಹೇಳ್ತೀವಿ. ಇವರು ಪಾಟ್ನಾ ಉಚ್ಚ ನ್ಯಾಯಾಲಯದ ಪಾಟ್ನಾದ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದಾರೆ. ಓಕೆ, ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಇತ್ತೀಚೆಗೆ ದಿ ಅರ್ತ್ ಪ್ರೈಸ್ 2026 ಮೊದಲ ಜಾಗತಿಕ ವಿಜೇತರಾಗಿ ಯಾವ ಭಾರತೀಯ ಹದಿಹರೆಯದವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಮೀನ್ಸ್ ಟೀನೇಜರ್ಸ್ ಇನ್ ಇಂಗ್ಲೀಷಲ್ಲಿ. ಓಕೆ, ಸೊ ಮೀನ್ಸ್ ಯಾವ ಟೀನೇಜರ್ಸ್ಗಳನ್ನು, ನಮ್ಮ ಯಾವ ಇಂಡಿಯಾ ಟೀನೇಜರ್ಸ್ಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ. ಯಾವುದರಲ್ಲಿ? ಈ ಒಂದು ದಿ ಅರ್ತ್ ಪ್ರೈಸ್ 2026ಕ್ಕೆ. ಸೊ ಯಾರು ವಿಜೇತರಿರಲಿ, ಯಾರು ಅಂದರೆ ಅಲ್ಲಿ ನಿಮಗೆ ಗೊತ್ತಿರಲಿ, ನೆನ್ಪಿಟ್ಕೊಳ್ಳಿ, ಆಪ್ಷನ್ ಜಾಸ್ತಿ ಉದ್ದ ಇದ್ದಾವೆ. ಈ ವಿವಾನ್ ಜಜಾರಿಯಾ ಅವರು, ಆ್ಯಂಡ್ ನೆಕ್ಸ್ಟ್ ಒಂದು ಅರಿಯಾನಾ ಅಗ್ರವಾಲ್ ಅವರು, ಆ್ಯಂಡ್ ನೆಕ್ಸ್ಟ್ ಒಂದು ಅವ್ಯಾನಾ ಮೆಹ್ತಾ ಅವರು. ಏನು? VA², ವಿಲೇಜ್ ಅಕೌಂಟೆಂಟ್ ಸ್ಕ್ವೇರ್ ಅಂತ ನೆನ್ಪಿಟ್ಕೊಳ್ಳಿ, ನೆನ್ಪಿಳಿತಾರೆ ಇವರು. ಓಕೆ, ಯಾರು ಅಂದರೆ ವಿವಾನ್ ಚಚಾರಿಯಾ ಅವರು ಅಂತ ಹೇಳ್ತೀವಿ, ಅರಿಯಾನಾ ಅಗರ್ವಾಲ್ ಅವರು ಅಂತ ಹೇಳ್ತೀವಿ, ಅಂದರೆ ನೆಕ್ಸ್ಟ್ ಒಂದು ಅವ್ಯಾನಾ ಮೆಹ್ತಾ ಅವರು ಅಂತ ಹೇಳ್ತೀವಿ. ಓಕೆ, ಸೊ ಈ ಮೂವರಿಗೂ ಸಹ ದಿ ಅರ್ತ್ ಪ್ರೈಸ್ 2026 ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಇಸ್ ದ 5 ಸ್ಟಾರ್ ಕ್ವಶನ್ ನಿಮ್ಮ RRB ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳಿಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 17ನೇ ಪ್ರಶ್ನೆ, ಇತ್ತೀಚೆಗೆ ಏರ್ ಮಾರ್ಷಲ್ ತರುಣ್ ಚೌಧರಿ ಅವರು ಭಾರತೀಯ ವಾಯುಪಡೆಯ ಯಾವ ಕಮಾಂಡರ್ನ ಏರ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಮಧ್ಯ ವಾಯು ಕಮಾಂಡ್, ಪಶ್ಚಿಮ ವಾಯು ಕಮಾಂಡ್, ದಕ್ಷಿಣ ವಾಯು ಕಮಾಂಡ್, ಹಾಗೆ ಈ ತರಬೇತಿ ಕಮಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯ ವಾಯು ಕಮಾಂಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸೆಂಟ್ರಲ್ ಏರ್ ಕಮಾಂಡ್ ಅಂತ ಹೇಳ್ತೀವಿ. ಸೊ ಅದರ ಒಂದು ಚೀಫ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಕೇಳಿದ್ರೆ ದ್ಯಾಟ್ ಈಸ್ ಒಂದು ಏರ್ ಮಾರ್ಷಲ್ ತರುಣ್ ಚೌಧರಿ ಅವರು ಆಯ್ಕೆ ಆಗಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಜೂನ್ 1, 2026ರಂದು ಯಾವ ದೇಶದ ಕ್ರಿಕೆಟ್ ಮಂಡಳಿಯ ಸದಸ್ಯತ್ವವನ್ನು ತಕ್ಷಣದ ಪರಿಣಾಮದೊಂದಿಗೆ ಅಮಾನತುಗೊಳಿಸಿದೆ ಅಂತ ಕೇಳಿದ್ದಾನೆ. ಸರ್, ಯಾರನ್ನು ಸಸ್ಪೆಂಡ್ ಮಾಡಲಾಗಿದೆ ಅಂತ, ಯಾರು? ಒಂದು ICC ಅವರು ಐರ್ಲೆಂಡ್, ಸ್ಕಾಟ್ಲ್ಯಾಂಡ್, ಕೆನಡಾ ಮತ್ತು ನೆದರ್ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ದ್ಯಾಟ್ ಈಸ್ ಒಂದು ಕೆನಡಾ ಅಂತ ಹೇಳ್ತೇವೆ. ಹೆಸರನ್ನ ಯಾವುದು ಅಂತ ಹೇಳ್ತೀವಿ? ಒಂದು ಕೆನಡಾ. ಈ ಒಂದು ದೇಶದ ಸದಸ್ಯತ್ವವನ್ನು ಇವರು ಅಮಾನತುಗೊಳಿಸಿದ್ದಾರೆ, ಮೀನ್ಸ್ ಸಸ್ಪೆಂಡ್ ಮಾಡಿದ್ದಾರೆ. ಯಾರು ಅಂತಂದರೆ ಒಂದು ICCಯ ಕ್ರಿಕೆಟ್ ಬೋರ್ಡ್, ಓಕೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೋರ್ಡ್ ಅಂತ ಏನು ಹೇಳ್ತೀವಲ್ವಾ, ಕ್ರಿಕೆಟ್ ಕೌನ್ಸಿಲ್. ಸೊ ಇದನ್ನು ರದ್ದುಗೊಳಿಸಿದ್ದಾರೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೆಸಾಲಿನಾ ಬಿಷ್ಣೋಯ್ ಎಂದರೆ ಏನು ಅಂತ ಕೇಳಿದ್ದಾನೆ. ಮೆಸಾಲಿನಾ ಬಿಷ್ಣೋಯ್ ಅಂದರೆ ಏನು ಅಂತ. ಸೊ ನಾರ್ಮಲ್ ಆಗಿ ಈ ರೀತಿಯ ಕ್ವಶನ್ಗಳು ನಿಮ್ಮ SSCಯಲ್ಲಿ ಜಾಸ್ತಿ ಕೇಳ್ತಾನೆ, SSC ಡಿಪಾರ್ಟ್ಮೆಂಟ್ಗಳಲ್ಲಿ. ಇಲ್ಲ ಅಂತಂದರೆ ಸ್ಟೇಟ್ ಗೌರ್ಮೆಂಟ್, ನೀವು ಈ ಕರ್ನಾಟಕ ಪೊಲೀಸ್ ಎಕ್ಸಾಮ್ ಏನಾದರೂ ಬರೀತಿದ್ರೆ ಆ ಎಕ್ಸಾಮಲ್ಲಿ ಕೇಳ್ತಾನೆ ನಿಮಗೆ. ಸೊ ಅದಕ್ಕೆ ನೆನಪಿಟ್ಕೊಳ್ಳಿ ಯಾವುದು ಅಂದರೆ ಒಂದು ಮೆಸಾಲಿನಾ ಬಿಷ್ಣೋಯ್ ಅಂದರೆ ಏನು ಅಂತಂದರೆ ಇದೊಂದು ನೂತನ ಹಲ್ಲಿಯ ಪ್ರಭೇದವಾಗಿದೆ ಅಂತ ಹೇಳಬೇಕಾಗುತ್ತೆ. ಹೆಸರನ್ನ ಇದು ಹೊಸ ಒಂದು ಹಲ್ಲಿಯ ಪ್ರಭೇದವಾಗಿದೆ. ಹಲ್ಲಿ ಏನಿದೆ ಅಲ್ವಾ, ಒಂದು ಹಲ್ಲಿಯ ಪ್ರಭೇದ ಆಗಿದೆ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾಕೆ ಇದನ್ನು ನಾವು ಬಿಷ್ಣೋಯ್ ಅಂತ ಹೆಸರಿಟ್ಟಿದ್ದೀವಿ? ಸೊ ಮೀನ್ಸ್ ಬಿಷ್ಣೋಯ್ ಅಂದರೆ ನಮಗೆ ಯಾವ ರಾಜ್ಯ ನೆನಪು ಬರುತ್ತೆ? ಸರ್, ರಾಜಸ್ಥಾನ ಇಲ್ಲ ಅಂದರೆ ಪಂಜಾಬ್ ನೆನಪು ಬರುತ್ತೆ. ಸೊ ಮೀನ್ಸ್ ಇದು ಏನು ಅಂದರೆ ಈ ಒಂದು ರಾಜಸ್ಥಾನದ ಮರುಭೂಮಿಯಲ್ಲಿ ಹೊಸದಾಗಿ ಪತ್ತೆಯಾಗಿರ್ತಕ್ಕಂಥ ಒಂದು ಹಲ್ಲಿ ಆಗಿದೆ. ಸೊ ದ್ಯಾಟ್ಸ್ ವೈ ಏನು ಇದನ್ನಕ್ಕೆ ನೇಮಿಂಗ್ ಮಾಡಿದ್ದಾರೆ ಅಂದರೆ ಮೆಸಾಲಿನಾ ಬಿಷ್ಣೋಯ್ ಅಂತ ನೇಮಿಂಗ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ವೈಸ್ ಅಡ್ಮಿರಲ್ ವಿನೇತ್ ಮೆಕಾರ್ಥಿ ಅವರು ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ನ ಯಾವ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಿಕಾಸ್ ಯಾಕಂದರೆ ಇಷ್ಟು ನಿಮಗೆ ಡೆಪ್ತಾಗಿ ಕೇಳಲ್ಲ. ಬಟ್ ನಿಮಗೆ ಆನ್ಸರ್ ಗೊತ್ತಿರಲಿ ಯಾವುದು ಅಂದರೆ ಒಂದು 19ನೇದು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಲಶಕ್ತಿ ಸಚಿವಾಲಯವು ಜಲ ಸಂಪನ್ಮೂಲಗಳ ಮೌಲ್ಯಮಾಪನ, ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಯಾವ ಸಂಸ್ಥೆಯೊಂದಿಗೆ MOU ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವ ಒಂದು ಸಂಸ್ಥೆಯೊಂದಿಗೆ MOU ಮಾಡಿಕೊಂಡಿದೆ? ಸೊ ಆಪ್ಷನ್ ಕೊಟ್ಟಿದ್ದಾನೆ ISRO, ಆಪ್ಷನ್ ಡಿ ಕೊಟ್ಟಿದ್ದಾನೆ DRDO, ಆಪ್ಷನ್ ಸಿ ಕೊಟ್ಟಿದ್ದಾನೆ ಈ ಒಂದು CSIR, ಹಾಗೆ ಆಪ್ಷನ್ ಡಿ ಕೊಟ್ಟಿದ್ದಾನೆ ಈ ಒಂದು ICAR ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ನೀವು ಹೋಮ್ವರ್ಕ್ ಪ್ರಶ್ನೆಯಾಗಿ ತೊಗೊಳ್ಳಿ. ಅಂದರೆ ನೀವು ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಮೆಂಟ್ ಮಾಡಿ ಆನ್ಸರ್ನ ತಿಳಿಸಿ ಅಂತ ಹೇಳ್ತಾ, ಆ್ಯಂಡ್ ನೆಕ್ಸ್ಟ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಮಂತ್ಲಿ ಕರೆಂಟ್ ಅಫೇರ್ಸ್ ಏನಿದಾವಲ್ವಾ, ಸೊ ಅದನ್ನು ನೀವು ರಿವೈಸನ್ನು ಮಾಡ್ಕೊಳ್ಳಿ. ಸೊ ಆ್ಯಂಡ್ ನೆಕ್ಸ್ಟ್ ಈ ಒಂದು ಏಪ್ರಿಲ್ ಹಾಗೆ ಮೇ ಮಂತಿನ ಮಂತ್ಲಿ ಕರೆಂಟ್ ಅಫೇರ್ಸನ್ನು ವಿದಿನ್ ಅ ವೀಕ್ ನಾವು ಅಪ್ಲೋಡ್ ಮಾಡ್ತೇವೆ. ಓಕೆ, ಸೊ ಇಷ್ಟ ಹೇಳಿದ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.